ರಾಜ್ಯಪಾಲರು ತೀರ್ಪು ಕೊಟ್ಟಿರುತ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ತನಿಖೆಗೆ ಸೂಚನೆ ಕೊಟ್ಟಿರುವಂಥದ್ದು ಒಂದು FIR ಆದರೆ ಹೈಕಮಾಂಡ್ ಕೂಡ ಆ ರೀತಿ ಏನಾದರೂ ಪ್ರಸಂಗ ಬರುತ್ತಾ ಈಗ ಸೂಚನೆ ಕೊಡುವಂಥದ್ದು? FIR ತಪ್ಪಿತಸ್ಥರು ಅಂತ ಏನಾಗಿಲ್ವಲ್ಲ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ತಪ್ಪೇ, ಗವರ್ನರ್ ಅವ್ರು ಕೊಟ್ಟಿದ್ದು. ಆದರೆ ತಪ್ಪಿತಸ್ಥರು ಅಂತ ಆದರೆ ಆವಾಗ ಅಷ್ಟೇ, ಈಗೇನು ಬರೋದಿಲ್ಲ. ಹೈಕಮಾಂಡ್ ಕೂಡ ರಾಜೀನಾಮೆ ಕೇಳುವಂಥ ಪ್ರಸಂಗ ಬರೋದಿಲ್ಲ ಅಥವಾ ರಾಜೀನಾಮೆ ಕೊಡಲೂಬಾರ್ದು ಅಂತ ಹೇಳ್ತಾರೆ ನೀವು? ನಾವೇ ಕೊಡಬಾರ್ದು ಅಂತ ಹೇಳ್ತೀವಿ. ಎಷ್ಟು ದಿನವರೆಗೂ ಈ ರೀತಿ ಅಂತ ಒಂದು ವೇಳೆ ತನಿಖೆಯಾಗಿ FIR ಆದಾಗ ಮುಜಾರಾಗಲ್ಲ ಸರ್ಕಾರಕ್ಕೆ? ಏನಾಗುತ್ತೆ, ಇದು ಷಡ್ಯಂತ್ರ ಅಂತ ಎಲ್ಲರಿಗೂ ಗೊತ್ತಲ್ಲ. ಷಡ್ಯಂತ್ರ ಅಂತ ಎಲ್ರಿಗೂ ಗೊತ್ತು. ಅದರಿಂದ ಅಷ್ಟೇ. ರಾಜ್ಯಪಾಲರು ತೀರ್ಪು ಕೊಟ್ಟಿರುತ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ತನಿಖೆಗೆ ಸೂಚನೆ ಕೊಟ್ಟಿರುವಂಥದ್ದು ಒಂದು FIR ಆದರೆ ಹೈಕಮಾಂಡ್ ಕೂಡ ಆ ರೀತಿ ಏನಾದರೂ ಪ್ರಸಂಗ ಬರುತ್ತಾ ಈಗ ಸೂಚನೆ ಕೊಡುವಂಥದ್ದು? FIR ತಪ್ಪಿತಸ್ಥರು ಅಂತ ಏನಾಗಿಲ್ವಲ್ಲ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ತಪ್ಪೇ, ಗವರ್ನರ್ ಅವ್ರು ಕೊಟ್ಟಿದ್ದು. ಆದರೆ ತಪ್ಪಿತಸ್ಥರು ಅಂತ ಆದರೆ ಆವಾಗ ಅಷ್ಟೇ, ಈಗೇನು ಬರೋದಿಲ್ಲ. ಹೈಕಮಾಂಡ್ ಕೂಡ ರಾಜೀನಾಮೆ ಕೇಳುವಂಥ ಪ್ರಸಂಗ ಬರೋದಿಲ್ಲ ಅಥವಾ ರಾಜೀನಾಮೆ ಕೊಡಲೂಬಾರ್ದು ಅಂತ ಹೇಳ್ತಾರೆ ನೀವು? ನಾವೇ ಕೊಡಬಾರ್ದು ಅಂತ ಹೇಳ್ತೀವಿ. ಎಷ್ಟು ದಿನವರೆಗೂ ಈ ರೀತಿ ಅಂತ ಒಂದು ವೇಳೆ ತನಿಖೆಯಾಗಿ FIR ಆದಾಗ ಮುಜಾರಾಗಲ್ಲ ಸರ್ಕಾರಕ್ಕೆ? ಏನಾಗುತ್ತೆ, ಇದು ಷಡ್ಯಂತ್ರ ಅಂತ ಎಲ್ಲರಿಗೂ ಗೊತ್ತಲ್ಲ. ಷಡ್ಯಂತ್ರ ಅಂತ ಎಲ್ರಿಗೂ ಗೊತ್ತು. ಅದರಿಂದ ಅಷ್ಟೇ. ರಾಜ್ಯಪಾಲರು ತೀರ್ಪು ಕೊಟ್ಟಿರುತ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ತನಿಖೆಗೆ ಸೂಚನೆ ಕೊಟ್ಟಿರುವಂಥದ್ದು ಒಂದು FIR ಆದರೆ ಹೈಕಮಾಂಡ್ ಕೂಡ ಆ ರೀತಿ ಏನಾದರೂ ಪ್ರಸಂಗ ಬರುತ್ತಾ ಈಗ ಸೂಚನೆ ಕೊಡುವಂಥದ್ದು? FIR ತಪ್ಪಿತಸ್ಥರು ಅಂತ ಏನಾಗಿಲ್ವಲ್ಲ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ತಪ್ಪೇ, ಗವರ್ನರ್ ಅವ್ರು ಕೊಟ್ಟಿದ್ದು. ಆದರೆ ತಪ್ಪಿತಸ್ಥರು ಅಂತ ಆದರೆ ಆವಾಗ ಅಷ್ಟೇ, ಈಗೇನು ಬರೋದಿಲ್ಲ. ಹೈಕಮಾಂಡ್ ಕೂಡ ರಾಜೀನಾಮೆ ಕೇಳುವಂಥ ಪ್ರಸಂಗ ಬರೋದಿಲ್ಲ ಅಥವಾ ರಾಜೀನಾಮೆ ಕೊಡಲೂಬಾರ್ದು ಅಂತ ಹೇಳ್ತಾರೆ ನೀವು? ನಾವೇ ಕೊಡಬಾರ್ದು ಅಂತ ಹೇಳ್ತೀವಿ. ಎಷ್ಟು ದಿನವರೆಗೂ ಈ ರೀತಿ ಅಂತ ಒಂದು ವೇಳೆ ತನಿಖೆಯಾಗಿ FIR ಆದಾಗ ಮುಜಾರಾಗಲ್ಲ ಸರ್ಕಾರಕ್ಕೆ? ಏನಾಗುತ್ತೆ, ಇದು ಷಡ್ಯಂತ್ರ ಅಂತ ಎಲ್ಲರಿಗೂ ಗೊತ್ತಲ್ಲ. ಷಡ್ಯಂತ್ರ ಅಂತ ಎಲ್ರಿಗೂ ಗೊತ್ತು. ಅದರಿಂದ ಅಷ್ಟೇ. ರಾಜ್ಯಪಾಲರು ತೀರ್ಪು ಕೊಟ್ಟಿರುತ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ತನಿಖೆಗೆ ಸೂಚನೆ ಕೊಟ್ಟಿರುವಂಥದ್ದು ಒಂದು FIR ಆದರೆ ಹೈಕಮಾಂಡ್ ಕೂಡ ಆ ರೀತಿ ಏನಾದರೂ ಪ್ರಸಂಗ ಬರುತ್ತಾ ಈಗ ಸೂಚನೆ ಕೊಡುವಂಥದ್ದು? FIR ತಪ್ಪಿತಸ್ಥರು ಅಂತ ಏನಾಗಿಲ್ವಲ್ಲ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ತಪ್ಪೇ, ಗವರ್ನರ್ ಅವ್ರು ಕೊಟ್ಟಿದ್ದು. ಆದರೆ ತಪ್ಪಿತಸ್ಥರು ಅಂತ ಆದರೆ ಆವಾಗ ಅಷ್ಟೇ, ಈಗೇನು ಬರೋದಿಲ್ಲ. ಹೈಕಮಾಂಡ್ ಕೂಡ ರಾಜೀನಾಮೆ ಕೇಳುವಂಥ ಪ್ರಸಂಗ ಬರೋದಿಲ್ಲ ಅಥವಾ ರಾಜೀನಾಮೆ ಕೊಡಲೂಬಾರ್ದು ಅಂತ ಹೇಳ್ತಾರೆ ನೀವು? ನಾವೇ ಕೊಡಬಾರ್ದು ಅಂತ ಹೇಳ್ತೀವಿ. ಎಷ್ಟು ದಿನವರೆಗೂ ಈ ರೀತಿ ಅಂತ ಒಂದು ವೇಳೆ ತನಿಖೆಯಾಗಿ FIR ಆದಾಗ ಮುಜಾರಾಗಲ್ಲ ಸರ್ಕಾರಕ್ಕೆ? ಏನಾಗುತ್ತೆ, ಇದು ಷಡ್ಯಂತ್ರ ಅಂತ ಎಲ್ಲರಿಗೂ ಗೊತ್ತಲ್ಲ. ಷಡ್ಯಂತ್ರ ಅಂತ ಎಲ್ರಿಗೂ ಗೊತ್ತು. ಅದರಿಂದ ಅಷ್ಟೇ. ರಾಜ್ಯಪಾಲರು ತೀರ್ಪು ಕೊಟ್ಟಿರುತ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ತನಿಖೆಗೆ ಸೂಚನೆ ಕೊಟ್ಟಿರುವಂಥದ್ದು ಒಂದು FIR ಆದರೆ ಹೈಕಮಾಂಡ್ ಕೂಡ ಆ ರೀತಿ ಏನಾದರೂ ಪ್ರಸಂಗ ಬರುತ್ತಾ ಈಗ ಸೂಚನೆ ಕೊಡುವಂಥದ್ದು? FIR ತಪ್ಪಿತಸ್ಥರು ಅಂತ ಏನಾಗಿಲ್ವಲ್ಲ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ತಪ್ಪೇ, ಗವರ್ನರ್ ಅವ್ರು ಕೊಟ್ಟಿದ್ದು. ಆದರೆ ತಪ್ಪಿತಸ್ಥರು ಅಂತ ಆದರೆ ಆವಾಗ ಅಷ್ಟೇ, ಈಗೇನು ಬರೋದಿಲ್ಲ. ಹೈಕಮಾಂಡ್ ಕೂಡ ರಾಜೀನಾಮೆ ಕೇಳುವಂಥ ಪ್ರಸಂಗ ಬರೋದಿಲ್ಲ ಅಥವಾ ರಾಜೀನಾಮೆ ಕೊಡಲೂಬಾರ್ದು ಅಂತ ಹೇಳ್ತಾರೆ ನೀವು? ನಾವೇ ಕೊಡಬಾರ್ದು ಅಂತ ಹೇಳ್ತೀವಿ. ಎಷ್ಟು ದಿನವರೆಗೂ ಈ ರೀತಿ ಅಂತ ಒಂದು ವೇಳೆ ತನಿಖೆಯಾಗಿ FIR ಆದಾಗ ಮುಜಾರಾಗಲ್ಲ ಸರ್ಕಾರಕ್ಕೆ? ಏನಾಗುತ್ತೆ, ಇದು ಷಡ್ಯಂತ್ರ ಅಂತ ಎಲ್ಲರಿಗೂ ಗೊತ್ತಲ್ಲ. ಷಡ್ಯಂತ್ರ ಅಂತ ಎಲ್ರಿಗೂ ಗೊತ್ತು. ಅದರಿಂದ ಅಷ್ಟೇ. ರಾಜ್ಯಪಾಲರು ತೀರ್ಪು ಕೊಟ್ಟಿರುತ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ.
ನಮ್ಮ ಪಕ್ಷ ಶಾಸಕರು ಸಚಿವರು ನಮ್ಮ ಪಕ್ಷ ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್ ಈಗ ತನಿಖೆಗೆ ಷಡ್ಯಂತ್ರ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ತನಿಖೆಗೆ ಸೂಚನೆ ಕೊಟ್ಟಿರುವಂಥದ್ದು ಒಂದು FIR ಆದರೆ ಹೈಕಮಾಂಡ್ ಕೂಡ ಆ ರೀತಿ ಏನಾದರೂ ಪ್ರಸಂಗ ಬರುತ್ತಾ ಈಗ ಸೂಚನೆ ಕೊಡುವಂಥದ್ದು? FIR ತಪ್ಪಿತಸ್ಥರು ಅಂತ ಏನಾಗಿಲ್ವಲ್ಲ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ, ಅದು ತಪ್ಪೇ ಗವರ್ನರ್ ಅವ್ರು ಕೊಟ್ಟಿದ್ದು. ಆದರೆ ತಪ್ಪಿತಸ್ಥರು ಅಂತ ಆದರೆ ಆವಾಗ ಅಷ್ಟೇ, ಈಗೇನು ಬರೋದಿಲ್ಲ. ಹೈಕಮಾಂಡ್ ಕೂಡ ರಾಜ್ಯ ಮಕ್ಕಳಿಂದ ಪ್ರಸಂಗ ಬರೋದಿಲ್ಲ ಅಥವಾ ರಾಜ್ಯ ಕೊಡಲೂಬಾರ್ದು ಅಂತ ಹೇಳ್ತಾರೆ ನೀವು? ನಾವೇ ಕೊಡಬಾರ್ದು ಅಂತ ಹೇಳ್ತೀವಿ. ಎಷ್ಟು ದಿನವರೆಗೂ ಈ ರೀತಿ ಅಂತ ಒಂದು ವೇಳೆ ತನಿಖೆಯಾಗಿ FIR ಆದಾಗ ಮುಜಾರಾಗಲ್ಲ ಸರ್ಕಾರಕ್ಕೆ? ಏನಾಗುತ್ತೆ, ಇದು ಷಡ್ಯಂತ್ರ ಅಂತ ಎಲ್ಲರಿಗೂ ಗೊತ್ತಲ್ಲ, ಷಡ್ಯಂತ್ರ ಅಂತ ಎಲ್ರಿಗೂ ಗೊತ್ತು, ಅದರಿಂದ ಅಷ್ಟೇ. ಮುಲಾಜಿಲ್ಲ, ಮುಲಾಮಿಲ್ಲ. SIT ಏನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ 40 ವರ್ಷದಲ್ಲಿ ಯಾವುದೇ ಕಳಂಕ ಇರಲಿಲ್ಲ. ನೀವು ಕೂಡ ಅದರ ಅಕ್ರಮದಲ್ಲಿ ಭಾಗಿಯಾಗಿಲ್ವಾ? ಮೊನ್ನೆ ಕಂಡ್ರೆ DCM ನಿಂದ ಖಡಕ್ ಪ್ರಶ್ನೆಗೆ ನೇರ ಉತ್ತರ. ಒಬ್ಬ ವಿಜಯೇಂದ್ರ ಇಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಬ್ಬ DK ಶಿವಕುಮಾರ್ ಇಂದ ಏನಾದ್ರು ಸಿದ್ದರಾಮಯ್ಯ ಕೆಳಗಡೆ ಇಳಿಸುವಂತ ಸಾಧ್ಯತೆ ಇರುತ್ತೆ. ನೇತೃತ್ವದಲ್ಲಿದ್ರೆ ನಾವು ಗಟ್ಟಿಯಾಗಿರ್ತೀವಿ ಅಂತ ಹೇಳಿದ್ವಲ್ಲ. ರಿಪಬ್ಲಿಕ್ ಆಫ್ ಬೆಳಗಾವಿ ತರ ಆಗಿದೆ. ಜನ ಡಿಸೈಡ್ ಮಾಡ್ತಾರೆ. ಏನು ಪುರುಷಾರ್ಥ ಇದು? ಗಾಳಿಯಲ್ಲಿ ಗುಂಡೊಡೆಯುವಂಥದ್ದು. ಅತಿ ದೊಡ್ಡ ಇಂಟರ್ವ್ಯೂಸ್. ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇದೆಯಾ ನಿಮಗೆ? ಎಸ್ ಇದೆ ನನಗೆ. ಈಗ ನೈತಿಕತೆ ಇದೆ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ? ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಳ್ಳಿಲ್ಲ. ನಿಮ್ಗೆ ಸೋಲಿಸ್ಬೇಕಂತ ಟಾರ್ಗೆಟ್ ಇಡಿ. ಅದಕ್ಕೆ ರಾಜ್ಯದಲ್ಲಿ ಇಡೀ ಬಿಜೆಪಿನ ಸೋಲಿಸಿದೆ. ಹೆಸರಾಂತ ಧ್ವನಿಗಳ ನೇರ ಸಂದರ್ಶನ ನಮ್ಮಲ್ಲಿ ಮಾತ್ರ. ಕುಮಾರಸ್ವಾಮಿ ಅವರ ವಿರುದ್ಧ ಮುಗಿ ಬೀಳ್ತೀರಿ ಅಂತಂದ್ರೆ ನಾವು ಏನು ಬಿದ್ದಿಲ್ಲ, ಅವರೇ ಬೀಳ್ತಾ ಇರೋದು. ಒಳಗೆ ಏನು ಮಾತಾಡಿದ್ದು ಗೊತ್ತಿಲ್ಲ. ಅದು ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ. ಪ್ರೀತಿಸೋರಿಗೆ ಅದು ಕರೆಕ್ಟ್ ಅನ್ಸುತ್ತೆ. ಎಷ್ಟು ಸರ್ ಅಟ್ಯಾಕ್ ಆಗಿದೆ? 7 ಸರಿ. ಕಾಸ್ಟಿಂಗ್ ಕೌಚ್ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ. ನೇಮ್ ಶೇಮ್ ಬ್ಲೇಮ್ ಗೇಮ್ ಅಲ್ಲ. ಬ್ಲೇಮ್ ಗೇಮ್ ಅಲ್ಲ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.